ಬ್ರೆಸ್ಟ್ ಅಂದರೆ ಏನು ಅಂತ ಕೇಳಿದ್ರು. ನಾನು ಒಬ್ಬ ಗಂಡಸು ಡಾಕ್ಟ್ರು, ನನಗೆ ಯಾವ ರೀತಿ ಹೇಳಬೇಕು ಅನ್ನೋದು ಒಂದು ರೀತಿ ಸಂಕೋಚ ಆಯಿತು. 50 ವರ್ಷ ತೊಟ್ಟಲ್ಲಿ ಹಾಲು ಬಂತು ಅಂತ ಅಂದ್ಕೊಂಡು ಸಂತೋಷವಾಗಿ ಬರ್ತೀರಾ, ಆದರೆ ತೊಟ್ಟಲ್ಲಿ ಹಾಲು ಬಂತು, ರಕ್ತ ಬಂತು ಅಂದರೆ ಅದು ಬ್ರೆಸ್ಟ್ ಕ್ಯಾನ್ಸರ್. ನಿನಗೆ ಪುನಃ ಮುಟ್ಟು ಶುರು ಆಗಿಲ್ಲಮ್ಮ, ಅದು ಕ್ಯಾನ್ಸರ್ ಸೂಚನೆ. ಲೇಡೀಸ್ಗೆ ಯಾವ ಥರ ಕ್ಯಾನ್ಸರ್ ಬರುತ್ತೆ ಸರ್? ಲೇಡೀಸ್ಗೆ ಯಾವ ಥರ ಕ್ಯಾನ್ಸರ್ ಬರುತ್ತೆ? ಲೇಡೀಸ್ ಅಲ್ಲ? ಹಾಂ, ಉತ್ತಮ ಪ್ರಶ್ನೆ. ಮನಸ್ಸಿಗೆ ಭಾಳ ನೋವಾಗ್ತಕ್ಕಂಥ ವಿಷಯ ಅಂತಂದರೆ, ಲೇಡೀಸು ಸಹ ಸ್ಮೋಕ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ನಾನು ಚಿಕ್ಕವನಾಗಿದ್ದಾಗ ಮಹಿಳೆಯರು ಮನೆಯಿಂದ ಈಚೆ ಬರ್ತಿರಲಿಲ್ಲ. ಈಗ ಸ್ತ್ರೀ ಸ್ವಾತಂತ್ರ್ಯ, ಮಹಿಳಾ ಮುನ್ನಡೆ, ಈಗ ಮಹಿಳೆಯರು ಕೆಲಸಕ್ಕೆ ಹೋಗ್ತಿದ್ದಾರೆ. ಮಹಿಳೆಯರಲ್ಲಿ ವಿದ್ಯಾರ್ಹತೆ ಭಾಳ ಕಡಿಮೆ ಇತ್ತು. ಈಗ ಮಹಿಳೆಯರು ನಾವು ಪುರುಷರಿಗೆ ಏನು ಕಡಿಮೆ ಇಲ್ಲ ಅಂತ ಅಂದ್ಕೊಂಡು ಕೆಲಸದಲ್ಲಿ ಬರ್ತಾಯಿದ್ದಾರೆ. ನಾನು ಚಿಕ್ಕವನಾಗಿದ್ದಾಗ ಬ್ಯಾಂಕ್ಗಳಲ್ಲಿ ಮಹಿಳೆಯರು ಇರ್ತಿರಲಿಲ್ಲ. ಈಗ ಬ್ಯಾಂಕಿಗೆ ಹೋದರೆ ಮಹಿಳೆಯರೇ ಇದ್ದಾರೆ ಬ್ಯಾಂಕಲ್ಲಿ, ಪುರುಷರು ಯಾರೋ ಒಬ್ಬರಿದ್ದರೆ ಹೆಚ್ಚು. ಮ್ಯಾನೇಜರು ಮಹಿಳೆ, ಬೇರೆಯವರು ಎಲ್ಲರೂ ಕ್ಲರ್ಕ್ಗಳು, ಕ್ಯಾಶಿಯರು ಎಲ್ಲರೂ ಮಹಿಳೆಯರೇ. ಈ ರೀತಿ ಮಹಿಳೆಯರು ಸಹ ನಾವು ಪುರುಷರಿಗೆ ಏನು ಕಡಿಮೆ ಅಂದ್ಬಿಟ್ಟು ಮಹಿಳೆಯರು ಸ್ಮೋಕ್ ಮಾಡೋದನ್ನು ನಾನು ನೋಡಿದ್ದೇನೆ. ಮಹಿಳೆಯರು ಡ್ರಿಂಕ್ಸ್ ತಗೊಳ್ಳೋದು, ಆಲ್ಕೋಹಾಲ್ ಚಟಕ್ಕೆ ದಾಸರಾಗ್ತಾ ಇರೋದನ್ನು ನಾವು ನೋಡಿದ್ದೇವೆ. ನಿಮ್ಮ ಪ್ರಶ್ನೆ, ಮಹಿಳೆಯರಲ್ಲಿ ಯಾವ ರೀತಿ ಕ್ಯಾನ್ಸರ್? ಬಹಳ ಮುಖ್ಯವಾದ್ದು ಎರಡು. ಒಂದು, ಸ್ತನದ ಕ್ಯಾನ್ಸರ್ ತುಂಬಾ ಜಾಸ್ತಿ ಆಗ್ತಾ ಇದೆ. ನಾನು ಎಲ್ಲ ಮಹಿಳೆಯರಿಗೆ ಹೇಳ್ಬಿಡ್ತೀನಿ, ಸಂಕೋಚ ಪಟ್ಕೋಬೇಡಿ ಮಗುಗೆ ಬ್ರೆಸ್ಟ್ ಅಂದರೆ ಏನು? ನಾನು ಬ್ರೆಸ್ಟ್ ಕ್ಯಾನ್ಸರ್ ತುಂಬ ಜಾಸ್ತಿ ಆಗ್ತಾ ಇದೆಯಮ್ಮ, ಅದು ಬೆಂಗಳೂರಿನಲ್ಲಿ ವಿಪರೀತ ಬ್ರೆಸ್ಟ್ ಕ್ಯಾನ್ಸರ್. ಅಂದರೆ ಬ್ರೆಸ್ಟ್ ಅಂದರೆ ಏನು ಅಂತ ಕೇಳಿದ್ರು. ನಾನು ಒಬ್ಬ ಗಂಡಸು ಡಾಕ್ಟ್ರು, ನನಗೆ ಯಾವ ರೀತಿ ಹೇಳಬೇಕು ಅನ್ನೋದು ಒಂದು ರೀತಿ ಸಂಕೋಚ ಆಯಿತು. ಹೇಳಿದ್ದೇನೆ, ಮಗುಗೆ ಹಾಲು ಕುಡಿಸೋ ಜಾಗ, ಆ ಭಾಗದಲ್ಲಿ ಏನಾದರೂ ಒಂದು ಗಂಟು, ಆ ಗಂಟು ದಿನೇ ದಿನೇ ದಪ್ಪ ಆಗ್ತಾ ಇದೆ. ತೊಟ್ಟಲ್ಲಿ ಹಾಲು ಬಂತು, ರಕ್ತ ಬಂತು. 50 ವರ್ಷ ತೊಟ್ಟಲ್ಲಿ ಹಾಲು ಬಂತು ಅಂತ ಅಂದ್ಕೊಂಡು ಸಂತೋಷವಾಗಿ ಬರ್ತೀರಾ, ಆದರೆ ತೊಟ್ಟಲ್ಲಿ ಹಾಲು ಬಂತು, ರಕ್ತ ಬಂತು ಅಂದರೆ ಅದು ಬ್ರೆಸ್ಟ್ ಕ್ಯಾನ್ಸರ್ರ ಒಂದು ಸೂಚನೆ. ಮೇಲ್ಗಡೆ ಚರ್ಮ ಒಳ್ಳೆ ಕಿತ್ಲೆಂಡು ಸಿಪ್ಪೆ ಥರ ಆಗಿದೆ, ಕಂಕ್ಳಲ್ಲಿ ಗಂಟಾಗಿದೆ. ಸ್ನೇಹಿತರೆ, ಮನಸ್ಸಿಗೆ ಭಾಳ ನೋವಾಗ್ತಕ್ಕಂಥ ಸನ್ನಿವೇಶ ಅಂದರೆ, ಅವರು ಪ್ರಾರಂಭದ ಹಂತದಲ್ಲಿ ಬಂದರೆ ಚಿಕಿತ್ಸೆ ಗುಣಪಡಿಸೋದು 100%. ನಮ್ಮ ಒಬ್ಬರು ಸಂಬಂಧಿಕರು ಭಾಳ ಬೇಗನೆ ಕಂಡಿಡಿದು ಅದು ಆಪ್ರೇಷನ್ ಮಾಡಿಸ್ಕೊಂಡು ಅವರು ಸಂಪೂರ್ಣವಾಗಿ ಚೇತರಿಸ್ಕೊಂಡ್ಬಿಟ್ಟಿದ್ದಾರೆ. ಅವರು ಕ್ಯಾನ್ಸರ್ ಮುಕ್ತರಾಗಿದ್ದಾರೆ. ಅದೇ ಇನ್ನೊಬ್ಬರು ಸಂಬಂಧಿಕರು ಸಂಕೋಚ ಪಟ್ಕೊಂಡು ಅವರು ವೈದ್ಯರ ಹತ್ರ ಬರೋಷ್ಟೊತ್ತಿಗೆ ಅದು ಮೂಳೆಗಳಿಗೆಲ್ಲ ಹರಡ್ಬಿಟ್ಟಿತ್ತು, ಇನ್ನೊಂದು ಸ್ತನಕ್ಕೆ ಹರಡ್ಬಿಟ್ಟಿತ್ತು, ಕಂಕಳಲ್ಲೆಲ್ಲ ಗಂಟಾಗಿತ್ತು, ಆಮೇಲೆ ಮೇಲ್ಗಡೆ ಚರ್ಮ ಒಳ್ಳೆ ಕಿತ್ಲೆಂಡು ಸಿಪ್ಪೆ ಥರ ಆಗಿಬಿಟ್ಟಿತ್ತು. ಆಗ ನಾನು ಒಂದು ಆಸ್ಪತ್ರೆಗೆ ಹೆಸರಿಡಬೇಕು ಅಂದರೆ ಶಂಕರ ಕ್ಯಾನ್ಸರ್ ಆಸ್ಪತ್ರೆ ಹತ್ತಿರದಲ್ಲಿದೆ. ಕಳಿಸಿದಾಗ ಅವರು ಚೆನ್ನಾಗಿ ಬೈದು, ಏನಮ್ಮ ಈ ಸ್ಟೇಜಲ್ಲಿ ಬಂದಿದ್ದೀರಾ, ಎಲ್ಲ ಕಡೆಗೂ ಹರಡ್ಬಿಟ್ಟಿದೆ, ಮೂಳೆಗಳಿಗೆಲ್ಲ, ಕಾಲಿನ ಮೂಳೆಗಳಿಗೆಲ್ಲ ಹರಡ್ಬಿಟ್ಟಿದೆ, ಪಿತ್ತಕೋಶ ಲಿವರ್ಗೆಲ್ಲ ಹರಡ್ಬಿಟ್ಟಿದೆ, ನೀವು ಒಂದು 6 ತಿಂಗಳು ಬದುಕಿದ್ರೆ ಹೆಚ್ಚು ಅಂತ ಹೇಳಿದ್ರು. ಸ್ನೇಹಿತರೆ, 1 ತಿಂಗಳಲ್ಲೇ ಅವರು ಮರಣ ಹೊಂದಿದರು. ಇನ್ನೊಂದು ಕ್ಯಾನ್ಸರ್ ಅಂದರೆ ಗರ್ಭಕೋಶದ ಕ್ಯಾನ್ಸರ್. 50 ವರ್ಷ ಆಗಿದೆ, ಈಗ ಮುಟ್ಟು ನಿಂತಿತ್ತು, ಈಗ ತಿರ್ಗಾ ಮುಟ್ಟು ಶುರು ಆಯಿತು ಅಂತ ಅಂದ್ಕೊಂಡು ನಗ್ತಾ ಬಂದು ಹೇಳಿದಾಗ ನನ್ನ ಮನಸ್ಸಿಗೆ ನೋವಾಯಿತು. ನಿನಗೆ ಪುನಃ ಮುಟ್ಟು ಶುರು ಆಗಿಲ್ಲಮ್ಮ, ಅದು ಕ್ಯಾನ್ಸರ್ ಸೂಚನೆ. ಗರ್ಭಕೋಶದ ಕ್ಯಾನ್ಸರ್, ಗರ್ಭಕೋಶದ ಕೆಳಭಾಗ ಕ್ಯಾನ್ಸರ್, ಸರ್ವಿಕ್ಸ್, ಗರ್ಭಕೋಶದ ಕೊರಳಿನ ಕ್ಯಾನ್ಸರ್ ಅಂತ ಹೇಳ್ತೀವಿ. ಮತ್ತು
ಅವರು ಸ್ಮೋಕ್ ಮಾಡೋದು ನಾವೇನು ಕಡಿಮೆ ಪುರುಷರಿಗಿಂತ ಅಂದರೆ ಪುರುಷರಲ್ಲಿ ಬರ್ತಕ್ಕಂಥ ಕ್ಯಾನ್ಸರ್ ಎಲ್ಲ ಮಹಿಳೆಯರಲ್ಲೂ ಬರ್ಬೋದು. ಆದರೆ ನಿಮ್ಮ ಪ್ರಶ್ನೆಗೆ ಸೂಕ್ತ ಉತ್ತರ ಕೊಡಬೇಕು ಅಂತಂದರೆ ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ ಸ್ತನದ ಕ್ಯಾನ್ಸರ್ ಮತ್ತು ಗರ್ಭಕೋಶದ ಕ್ಯಾನ್ಸರು ತುಂಬ ಜಾಸ್ತಿ ಮಹಿಳೆಯರಲ್ಲಿ. ದೊಡ್ಡ ಕರುಳಿನ ಕ್ಯಾನ್ಸರು ಇವೆಲ್ಲ. ಒಂದು ವಿಚಾರ, ಪುರುಷರಲ್ಲಿ ಜೀವನದ ಶೈಲಿ, ಲೈಫ್ ಸ್ಟೈಲ್, ಎಲ್ಲ ಕಾಯಿಲೆಗಳು ಸಹ ಜೀವನದ ಶೈಲಿ ಮೇಲೆ ಅವಲಂಬಿಸಿರುತ್ತದೆ.